ಇವತ್ತು ಇಂಥ ಒಂದು ಅಂಬೇಡ್ಕರ್ ಅಂತಕ್ಕಂಥದನ್ನ ಫ್ಯಾಷನ್ ಅಂತ ಹೇಳ್ತಾರೆ. ಅಂಬೇಡ್ಕರ್ ಫ್ಯಾಷನ್ ಅಂತ ಯಾವ್ದೊಂದು ಡಿಕ್ಷನರಿ ತೋರಿಸಿ ನೀವು ಅವ್ರನ್ನೇ ಕೇಳ್ಬಿಡೋಣ. ಅಂಬೇಡ್ಕರ್ ಅಂತಕ್ಕಂಥ ಪದ ಎಲ್ಲಾದ್ರೂ ಒಂದು ಡಿಕ್ಷನರಿನಲ್ಲಿ, ಭಾರತದ ಡಿಕ್ಷನರಿ ಫ್ಯಾಷನ್ ಅಂತಕ್ಕಂಥ ಪದ ಇದೆಯಾ? ಇಲ್ಲ. ಆದ್ರೆ ಅವರು ಅಂಬೇಡ್ಕರ್ ಅಂತಕ್ಕಂಥದ್ದು ಈ ಭಾರತ ದೇಶದ ದಲಿತರು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ನಾವು ಖಂಡಿಸ್ತಾ ಇದ್ದೇವೆ. ಅದರ ಉದ್ದೇಶವಾಗಿ 8ನೇ ತಾರೀಕು ಈ ಜಿಲ್ಲೆಯಲ್ಲಿ ಒಂದು ಬೃಹತ್ತಾದಂತಹ ರಾಷ್ಟ್ರೀಯ ಹೆದ್ದಾರಿಯ ತಡೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು. ಅದರ ಜೊತೆಯಲ್ಲಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಿಯವರಲ್ಲಿ ಹಾಗೂ ರಾಷ್ಟ್ರಪತಿಯವರಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಒಂದು ಉನ್ನತ ಅಧಿಕಾರಿ ವರ್ಗದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ದಿನ ನಾವು ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಗೃಹ ಸಚಿವರು ಆದಂತ ಅಮಿತ್ ಶಾ ಅವರು ಕಳೆದ ಪಾರ್ಲಿಮೆಂಟಿನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಅವಹೇಳನಕಾರಿಯಾದಂತಹ ಪದವನ್ನು ಬಳಸಿದಂತ ಒಂದು ವಿಚಾರವಾಗಿ 8ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ದಲಿತ ಪರ ಸಂಘಟನೆಗಳ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ರಸ್ತೆ ತಡೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದೀವಿ. ಅದಕ್ಕೆ ಈ ತಾಲೂಕಿನಿಂದ ಹಲವಾರು ದಲಿತ ಪರ ಸಂಘಟನೆಗಳು, ಮಾದಿಗ ದಂಡೋರ ಸಮಿತಿ, ಛಲವಾದಿ ಮಹಾಸಭಾ, ಆದಿದ್ರಾವಿಡ ಮಹಾಸಭಾ, ಮಹಿಳಾ ಒಕ್ಕೂಟ ಹಾಗೂ ಇತರೆ ಎಲ್ಲ ದಲಿತ ಪರ ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ನಾವು ಹಾಸನಕ್ಕೆ ಒಂದು ಹೋಗ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ಒಂದು ಉದ್ದೇಶದಿಂದ ತಮ್ಮ ಮುಖೇನ ಈ ತಾಲೂಕಿನ ಜನತೆಗೆ, ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಿಮ್ಮೊಂದಿಗೆ ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ, ಕೇಂದ್ರ ಗೃಹ ಸಚಿವರು ಹಾಗೂ ಹಿರಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಭಾರತ ದೇಶಕ್ಕೆ ಒಂದು ಅತ್ಯಮೂಲ್ಯವಾದಂಥ ಸಂವಿಧಾನವನ್ನ ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ತುಂಬಾ ಕೆಟ್ಟ ಪದದಿಂದ ಬಳಕೆ ಮಾಡಿದ್ದಾರೆ. ನಮಗೆಲ್ಲ ತಿಳಿದ ಮಟ್ಟಿಗೆ ನಾವಾದರೂ ವಿಚಾರ ಇಷ್ಟೇ ಹೇಳೋದು, ಇವತ್ತು ಅಂಬೇಡ್ಕರ್ ಇಲ್ಲ ಅಂದಿದ್ರೆ, ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂದಿದ್ರೆ ಇವತ್ತು ಭಾರತ ದೇಶದಲ್ಲಿ ನಾವು ನೀವುಗಳೆಲ್ಲರೂ ಸೇರಿ ಸ್ವತಂತ್ರವಾಗಿ ಒಂದು ಬದುಕ್ತಕ್ಕಂಥ ಕಾನೂನು ವ್ಯವಸ್ಥೆಯನ್ನ ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ, ಸಂವಿಧಾನ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು ಸಹ ಸಂವಿಧಾನ ಅಡಿಯಲ್ಲೇ ಇವತ್ತು ಚುನಾಯಿತರಾಗಿ ಬರ್ತಕ್ಕಂಥದ್ದು. ಆ ಒಂದು ಚುನಾವಣೆಯಲ್ಲಿ ಅವರು ಗೆದ್ದ ನಂತರ ಒಂದು ಪ್ರಮಾಣ ವಚನ ಮಾಡ್ತಾರೆ. ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ನಾವು ಅಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ, ಯಾವುದೇ ಒಂದು ಕಳಂಕರಹಿತವಾಗಿ ಆಡಳಿತ ಕೊಡ್ತಕ್ಕಂಥ ಒಂದು ಸ್ಲೋಗನ್ ಅನ್ನ ಒಂದು ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಆದ್ರೆ ಸ್ವೀಕಾರ ಮಾಡಿದ ನಂತರ ಆ ನಡಿಗಳ ರೀತಿನೇ ಬೇರೆ ಕಾಣ್ತದೆ. ಅದಕ್ಕೋಸ್ಕರ ಆ ರೀತಿ ಮಾತಾಡಬೇಕು ಅಂತ ಅನಿಸ್ಕೊಂತು ಅನ್ನೋದು ಇವತ್ತು ನಮ್ಮ ದೇಶದಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು. ಮತ್ತೆ ನಮ್ಮ ದೇಶದ ಪ್ರಜೆಗಳಾಗಿ ನಾವೇ ಏನಪ್ಪ ಇಂಥ ದೇಶದೊಳಗಡೆ ನಾವು ಹುಟ್ಟಿ ಅಂಬೇಡ್ಕರ್ಗೆ ಅವಮಾನ ಮಾಡೋಂಥ ಸ್ಥಿತಿ ನಮ್ಮ ದೇಶಕ್ಕೆ ಒದಗಿದೆಯಾ ಅನ್ನೋದು. ಅಂಬೇಡ್ಕರ್ಗೆ ಏನು ಅವಮಾನ ಆಗ್ತಿರೋದೇನು ಹೊಸ ಬೆಳವಣಿಗೆಗಳೇನಲ್ಲ, ಭಾಳ ಹಿಂದೇನೂ ಇಂಥ ಅವಮಾನಗಳನ್ನ ಮಾಡಿದ್ದಾರೆ. ಆದರೆ ಮಾಡಬೇಕಾದ್ರೂ ಸಹ ಈಗ ಅವರೊಬ್ಬ ಸಂಸತ್ ಭವನದಲ್ಲಿ ಒಬ್ಬ ಸಂಸದರಾಗಿ, ಸಚಿವರಾಗಿ ಇಟ್ಕೊಂಡು ಆ ಪದ ಬಳಕೆಯನ್ನು ಅಲ್ಲಿ ಮಾತಾಡ್ತಾ ಅಂತ ಪರಿಸ್ಥಿತಿ ಇರಲಿಲ್ಲ. ಈಗ ಅವರು ಮಾತಾಡ್ತಾರೆ, ನೀವು ಅಂಬೇಡ್ಕರ್ ಅನ್ನೋದ್ರ ಒಂದು ಯಾವ್ದಾರ ದೇವ್ರಿಗೆ ಹಂಗೆ ಅಂದಿದ್ದೀರ, ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ ಅಂತ ಅಂತಾರೆ. ಆಯಿತು, ಸ್ವರ್ಗಕ್ಕೆ ಹೋಗೋದಾಗಿ ಇವ್ರು ಯಾಕೆ ಸಂಸತ್ ಭವನ ಕೊಡಬೇಕಿತ್ತು? ಸ್ವರ್ಗಕ್ಕೆ ಹೋಗೋದಾಯ್ತಲ್ಲ, ಸುಮ್ಮನೆ ಸಂಸತ್ತ ಸದಸ್ಯರಾಗಿ ಯಾಕೆ ಇದರೊಳಗಡೆ ಸಂಸತ್ತೊಳಗೆ ಕೊಡ್ಬೋದಾಗಿತ್ತು ಅಲ್ವಾ? ಹೀಗಾಗಿ ಸ್ವರ್ಗ ನರಕ ಅದೆಲ್ಲ ಇಲ್ಲೇ ಇರುತ್ತಾ ಇರಲ್ಲ ಗೊತ್ತಿಲ್ಲ. ಆದರೆ ಅಂಬೇಡ್ಕರ್ ವಿಚಾರದಲ್ಲಿ ನಾವು ಯಾವಾಗಲೂ ಅಂಬೇಡ್ಕರ್ನ ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು.
ಅದೇ ರೀತಿ ನಮ್ಮ ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ದೇಶದಲ್ಲಿ ಅಥವಾ ಇನ್ನೊಂದು ಯಾವ್ದಾದ್ರು ದೇಶದಲ್ಲಿ ಹುಟ್ಟಿ ಅಲ್ಲೇನಾರ ಈ ಥರ ಒಂದು ಸಂವಿಧಾನ ಕೊಟ್ಟಿದ್ರೆ ಇಡೀ ಪ್ರಪಂಚಾದ್ಯಂತ ಅವ್ರನ್ನ ಏನು ಪ್ರಚಾರ ಮಾಡೋದಿರ್ಬೋದು ಅಥವಾ ಅವ್ರನ್ನ ಇದರಲ್ಲಿ ನಡೆಸೋದಿರುವಂಥ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಿದ್ರೆ ಅನ್ನೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ಎಲ್ಲ ಗೊತ್ತಿದ್ದುವೆ ಈ ಥರ ಅವಮಾನಕರವಾದಂಥ ಮಾತುಗಳನ್ನ ಹಾಡ್ತಾರೆ ಅಂದರೆ ಅದು ನಮಗೆ ಭಾಳ ನೋವಿನ ಸಂಗತಿ ಆಗುತ್ತೆ. ಒಬ್ಬರು ಸಚಿವರಾಗಿ ಯಾರೋ ಒಬ್ಬ ಅನಾಗರಿಕ ಮಾತಾಡಿದ್ರೆ ಇನ್ನೊಂದು ಮಾತಾಡಿದ್ರೆ ನಾವು ಯಾವ್ರಿಗೆ ಗೊತ್ತಿಲ್ಲ ಅಂತ ಹೇಳೋಣ. ಒಬ್ಬರು ಎಲ್ಲ ತಿಳುವಳಿಕೆ ಇರೋಂಥ ಸಚಿವರು ಮಾತಾಡಿದಾಗ ನಮಗೆಲ್ಲರಿಗೂ ಭಾಳ ನೋವಾಗಿದೆ. ಒಂದು ಎರಡನೇದು ಈಗೇನು ನಾವು ವಿಶ್ವಗುರು ಪ್ರಧಾನಿ ವಿಶ್ವಗುರುವಾಗಿ ನಾನು ಮಾಡ್ತೀನಿ ಅವತ್ತೇನು ಅವರು ಪ್ರಧಾನಿಯಾಗಿ ನಾನು ಹೋಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕೈ ಮುಗಿಯೋ ಟೈಮಲ್ಲಿ ಹೇಳ್ತಾರೆ, ನಾನು ಇವತ್ತು ಟೀಮಲ್ಲಿ ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ನಾನು ಈ ದೇಶದ ಪ್ರಧಾನಿ ಆಗ್ತಿದ್ದೀನಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರಂಥ ಸಂವಿಧಾನ ಕಾರಣ. ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ನನ್ನ ಸಲ್ಲಿಸುವಾಗ ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅದೇ ಸಂಪುಟ ಸಚಿವರು ಅವ್ರದೇ ಸಂಪುಟದಲ್ಲಿರುವಂಥ ಸಚಿವರು ಈ ರೀತಿ ಮಾತಾಡಿದಾಗ ಒಂದು ವಿಷಾದನೆಯನ್ನು ವ್ಯಕ್ತಪಡಿಸಲಿಲ್ಲ ಅಥವಾ ಕ್ಷಮೆ ಕೇಳೋಂಥ ಕೆಲಸನೂ ಮಾಡಲಿಲ್ಲ. ಹಾಗಾಗಿ ನಮ್ಮ ಏನು ನಮ್ಮ ದೇಶದಲ್ಲಿರೋಂಥ ಇರ್ಬೋದು, ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ನಮ್ಮ ದಲಿತ ಪರ ಸಂಘಟನೆಗಳಿಗೆ ತುಂಬ ಮುಖಂಡರುಗಳಿಗೆಲ್ಲ ನೋವಾಗಿದೆ. ಆ ನೋವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಅಮಿತ್ ಶಾ ಅವರು ಇಂಥ ಯಾವುದೇ ಕೇಂದ್ರ ಸಚಿವರುಗಳು ಮಾತಾಡಿದಾಗ ಅವರಿಗೆ ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ನರೇಂದ್ರ ಮೋದಿ ಅವರಿಗೆ ಅವಕಾಶ ಇದೆ. ಆಮೇಲೆ ಅವರು ಅದಕ್ಕೆ ಬಲಿಷ್ಠವಾಗಿದ್ದಾರೆ. ಅದನ್ನು ನಾವು ಮಾಡಿದ್ರೆ ನಾವು ನಮಗೊಂದು ದಲಿತ ಪರ ಸಂಘಟನೆ ಅಂಬೇಡ್ಕರ್ಗೆ ನ್ಯಾಯ ಕೊಟ್ಟ ಅಂತ ಒಂದು ಸಿಗುತ್ತೆ. ಹಾಗಾಗಿ ನಾವು ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಜಿಲ್ಲೆ ಬಂದ್ ಮಾಡಬೇಕು ಅನ್ನೋ ಒಂದು ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಆದರೆ ಈಗ ಸದ್ಯಕ್ಕೆ 8ನೇ ತಾರೀಕು ನಾವು ನ್ಯಾಷನಲ್ ಹೈವೇ ರಸ್ತೆ ತಡೆ ಮಾಡೋದಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ತಡೆ ಮಾಡಬೇಕು ಅಂತಕ್ಕಂಥ ಒಂದು ಸಭೆಗೆ ಎಲ್ಲರೂ ಕೂಡ ಉರಿದುಂಬಿಸಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ, ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಇವತ್ತೇನು ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಇವತ್ತು ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಲ್ಲಿ ಗೃಹ ಮಂತ್ರಿಯವರು ಕೂಡ ಒಂದು ಹೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಇವತ್ತು ರಾಷ್ಟ್ರದಲ್ಲಿ ಒಂದು ಬೆಳವಣಿಗೆ ಏನಾಗಿದೆ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾರ್ಗ ಅಂತಕ್ಕಂಥ ಒಂದು ರೀತಿಯಲ್ಲಿ ಈ ಅತ್ಯುನ್ನತ ಪದವಿಯಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳು ಏನು ಒಂದು ಪದವನ್ನು ಬಳಕೆ ಮಾಡಿದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನವನ್ನ ಎತ್ತಿ ಹಿಡಿದು ಇಡೀ ಪ್ರಪಂಚದ ಒಳಗೂ ಹೊಗಳುವಂತ ಸಮಯದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇವತ್ತೇನು ರಾಜಪ್ರಭುತ್ವವನ್ನ ಬಿಟ್ಟು ಸುರಕ್ಷಿ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕಿಕೊಟ್ಟಂತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ರು ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಆಗುತ್ತೆ. ಇವತ್ತು ಅವರು ಪಡೆದಿರ್ತಕ್ಕಂಥ ಜ್ಞಾನ ವಿಶ್ವದಲ್ಲಿ ಇಲ್ಲಿವರೆಗೂ ಕೂಡ 300 ವರ್ಷಗಳ ಇತಿಹಾಸ ತಗೊಂಡು ಕೂಡ ಇಲ್ಲಿವರೆಗೂ ಕೂಡ ಯಾರು ಅವರ ವಿದ್ಯಾಭ್ಯಾಸ ಅವರ ಜ್ಞಾನಕ್ಕೆ ಸಮವಾಗಿಲ್ಲ ಅಂತಕ್ಕಂಥದ್ದನ್ನ ನಮ್ಗೆಲ್ಲರೂ ಕೂಡ ಅರಿವಿದೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ.